ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ನೋಡೋಣ. ಇದನ್ನು ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೊಸ್ದಾಗಿ ನೋಡೋ ವೀಡಿಯೋನು ಸಪೋರ್ಟ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಂದರೆ ತವಾ ರೋಸ್ಟು ಮತ್ತು ಕ್ಯಾಪ್ಸಿಕಮ್ ಗ್ರೇವಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಚಿಕನ್ಗೆ ಫಸ್ಟು ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು ಮತ್ತು ಇದಕ್ಕೆ ಏನಂತಂದರೆ ಡಿಫ್ರೆಂಟಾಗಿರಲಿ. ತವಾ ರೋಸ್ಟ್ ಗೊತ್ತಲ್ಲ, ಈ ತಂದೂರಿ ಇದಕ್ಕೆ ಬರುತ್ತಲ್ಲ, ಆ ಥರ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದರಲ್ಲಿ ಏನು ಮೊಟ್ಟೆ ಏನು ಅವಶ್ಯಕತೆ ಇಲ್ಲ, ಮೊಟ್ಟೆ ಬದಲು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರು ಮತ್ತು ಈಗ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ತಂದೂರಿ ಮಸಾಲ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ ತಂದೂರಿ ಮಸಾಲೆನೂ. ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಆಗಿರೋದು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಹಾಕ್ಕೊಬೋದು. 1-2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು. ನಮ್ದು 2 ಮಿಕ್ಸ್ ಇರೋದ್ರಿಂದ ನಾನು ಅದೊಂದು ಹಾಕ್ಕೊಂಡೆ. ಇದನ್ನು ಸ್ವಲ್ಪ ನೆನೆಸಾಗಿ ಬಿಡಬೇಕು. ಆವಾಗ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ, ಚೆನ್ನಾಗಿ ಇದಾಗುತ್ತೆ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಬೇಕು. ಇಷ್ಟೆಲ್ಲ ನೀಟಾಗಿ ನಿಮ್ಮನೇಲಿ ಈ ಥರ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಡಿಫ್ರೆಂಟಾಗೆ ಯಾವಾಗೂ ಮಾಮೂಲಿ ಕಬಾಬು ಅದು ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ, ಪೆಪ್ಪರು ಹಾಕಿದ್ದೆ. ನೆಕ್ಸ್ಟ್ ಗರಂ ಮಸಾಲ, ಪೆಪ್ಪರ್ ಹಾಕಿದ್ದೀನಿ, ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಧನಿಯಾ ಪುಡಿಲಿಯೂ ಸ್ವಲ್ಪ ಖಾರ ಇದೆ. ಎಲ್ಲ ಸ್ಪೈಸಿಯಾಗೆ ಒಂಥರ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಪೇಸ್ಟ್ ಹಾಕ್ಕೊಬೋದು, ಗ್ರೀನ್ದು ಬರುತ್ತೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಎಲ್ಲ ತುಂಬ ಇದು ಒಂಥರ ಸ್ಪೈಸಿ ರುಚಿಯಾಗಿರುತ್ತೆ. ಇದು ಮೊಟ್ಟೆ ಏನೂ ಹಾಕೋಂಗಿಲ್ಲ, ಬರೀ ಮೊಸರು ಆ ಥರ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನೀಟಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರರ ಬಿಡಬೇಕು. ಇದು ಒಂಥರ ತಂದೂರಿ ಫ್ಲೇವರೇ ಬರುತ್ತೆ ತವದಲ್ಲಿ ಮಾಡಿದಾಗ. ಎಲ್ಲರೂ ಸಾಮಾನ್ಯ ಆಚೆ ಹೋದಾಗ ತಿಂತಾರೆ, ನಾವು ಮನೇಲಿ ಮಾಡ್ಕೊಂಡು ತಿಂತಾಯಿದ್ದೀವಿ ಅಷ್ಟೇ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮೇನಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಅದು ಪೀಸಸ್ಗೂ ನೀಟಾಗಿ ಸ್ಪ್ರೆಡ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡ್ತೀನಿ. ಜಾಸ್ತಿ ಹೊತ್ತು ಬೇಡ, ಒಂದು ಅರ್ಧ ಗಂಟೆ. ಇಮಿಡಿಯೇಟ್ ಮಾಡಿದ್ರೆ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೆ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ನೀವು ಬೇಕಾದ್ರೆ ಒಂದು 2 ಅವರ್ ಟೈಮ್ ಇತ್ತು ಅಂತ ಅಂದರೆ ಹಾಕ್ಕೊಂಬಿಡಿ. ಇದು ಬಿಡಿ ಸಾಕು. ಆಲ್ರೆಡಿ ನೆಂದಿದೆ. ಈಗ ತವ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ತವ ಮೇಲೆ. ಇದು ಒಂದೊಂದೇ ಪೀಸು ನೀಟಾಗಿ ಅದೆಷ್ಟು ಹಿಡಿಯುತ್ತೆ ತವ ಅಷ್ಟರಲ್ಲಿ ಬೇಯಿಸ್ಕೊಳ್ಳೋಣ. ಇನ್ನೊಂದೇನೆಂದರೆ ಕಬಾಬ್ ಮಾಡಿದ್ರೆ ಜಾಸ್ತಿ ಎಣ್ಣೆ ಆಗುತ್ತೆ, ಇದಕ್ಕೆ ಲೈಟಾಗಿ ಚೆನ್ನಾಗಿರುತ್ತೆ. ಯಾವಾಗೂ ಕಬಾಬ್ ಮಾಡಿ ಬೇಜಾರಾದರೆ ರಸಮ್ಗಳಿಗೆ ಹೀಗೆ ಸೈಡಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ. ಜಾಸ್ತಿ ಎಣ್ಣೆ ಏನಿಲ್ಲ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಅದು ಸ್ವಲ್ಪ ಆಮೇಲೆ ಬೆಂದಾಗಾದರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಪ್ಲೇಟ್ ಮುಚ್ಚಿಲ್ಲ ಅಂದರೆ ಹಂಗೆ ಗಾಳಿಗೆ ಹೊಟ್ಟೋಗುತ್ತೆ. ಅದರಿಂದ ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ನಾನು. ಬೇಯಿಸ್ಕೊಂಡು ಅದನ್ನು ತಿರ್ಬಾಕೊಳ್ಳೋಣ, ನೀಟಾಗಿ ಬೆಂದಿರುತ್ತೆ. ಪ್ಲೇಟ್ ಮುಚ್ಕೊಂಡಾದ್ಮೇಲೆ ಅದು ನೀಟಾಗಿ ತಿರ್ಬಾಕೊಳ್ಳೋಣ. ಸ್ವಲ್ಪ ಬೆಂದಿರುತ್ತೆ, ಆಲ್ಮೋಸ್ಟು ಚೆನ್ನಾಗೇ ಬೆಂದಿರುತ್ತೆ. ಆಮೇಲೆ ಬೇಯಿಸ್ತೀವಲ್ಲ, ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಹಸಿ ಥರ ಇರುತ್ತೆ. ಇದೇ ಒಂದೊಂದೇ ಅದೇ ಹೆಂಗೆ ಉಲ್ಟಾ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೇ ಬೇಕಾದ್ರೆ ಇದು ತವಾದು ಗ್ರಿಲ್ ಥರ ಬರುತ್ತಲ್ಲ, ಅದ್ರ ಮೇಲೆ ಸುಟ್ಕೊಬೋದು. ಇದೇ ರೋಸ್ಟ್ ಆಗಿರುತ್ತಲ್ವ, ಅದೇ ನೆಸೆಸಿಟಿ ಇರೋಲ್ಲ. ಸರಿ ಅಂದ್ಬಿಟ್ಟು ಸ್ವಲ್ಪ ಕರಿಬೇವು ಉದುರಿಸ್ಕೊಂಡೆ. ಕರಿಬೇವು ಇದ್ದರೆ ಸ್ವಲ್ಪ ಸ್ಮೆಲ್ ಗಮ್ ಅನ್ನತ್ತಲ್ವ, ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಪುದೀನ ಚಟ್ನಿ, ನಿಂಬೆಹಣ್ಣು ಹಾಕ್ಕೊಂಡು ಸೌತೆಗೆ ಇಟ್ಕೊಂಡು ತಿನ್ಬೋದು. ನೋಡಿ ಆಗಿದೆ ಇದು. ಎಲ್ಲ ಕರಿಬೇವೆಲ್ಲ ರೋಸ್ಟ್ ಆಗಿದೆ ನೋಡಿ. ತವಾ ರೋಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೇಸ್ಟು. ಕಬಾಬು ಒಂಥರ ಟೇಸ್ಟ್ ಆದರೆ ಇದೇ ಒಂಥರ ಟೇಸ್ಟ್, ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟು ಈಗ ಚಿಕನ್ ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಎಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹಸಿದೇ ಇದ್ದರೆ ಚೆನ್ನಾಗಿರಲ್ಲ. ಯಾವಾಗೂ ಅಷ್ಟೇ ನಾನು ಹೇಳೋದು. ಸ್ವಲ್ಪ ಫ್ರೈ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಒಂದು ಅರ್ಧ ಕೆಜಿವರೆಗೂ ಚಿಕನ್ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚಿಕನ್ ರೆಸಿಪಿನೇ ಎರಡೂ ಯಾಕೆ ಅಂತ ಅಂದರೆ, ಯಾವಾಗೂ ಸಾಂಬಾರು ಪಲಾವು ಇದ್ದೇ ಇರುತ್ತೆ. ರಸ ಮಾಡಿದ್ದೆ, ರಸ ಯಾವಾಗೂ ತೋರಿಸಿದ್ನಲ್ಲ ಅಂತ ತೋರ್ಸೋಕೆ ಹೋಗಿಲ್ಲ. ಇದು ಒಂದೇ ಚಿಕನಲ್ಲಿ ಒಂದೇ ಥರ ತಿನ್ನೋ ಬದಲು ಅದೊಂದು ಸ್ವಲ್ಪ ಟೇಸ್ಟು, ಇದೊಂದು ಸ್ವಲ್ಪ ಟೇಸ್ಟ್ ಅಂತ
ಮಾಡ್ಕೊಂಡಿದ್ದಿದ್ದು ಅಷ್ಟೇ. ನಿಮ್ಮ ಮನೇಲಿ ಹೀಗೆ ಮಾಡ್ತೀರಲ್ಲ, ಒಂದೇ ವೆರೈಟಿ ಮಾಡ್ತೀರಾ ಹೇಳಿ ನನಗೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅದು ಯಾವತ್ತೇ ಆದರೂ ನಾನ್ ವೆಜ್ಗೆ ಅರಿಶಿನ ಮೇನಾಗಿರಲೇಬೇಕು. ಏನಿರುತ್ತೋ ಇರಲ್ಲೋ ಅರಿಶಿನ ಹಾಕೋದ್ರಿಂದ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಚಿಕನ್ದು, ಅದು ಹೋಗುತ್ತೆ. ಅದು ಹೊಲ್ಸು ಅಂತಾರೆ ಅದನ್ನು, ಸ್ವಲ್ಪ ಹಸಿ ವಾಸನೆ ಥರ ಇರೋದು ಹೋಗುತ್ತೆ. ಅದಕ್ಕೆ ಅದರಲ್ಲೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಚಿಕನ್ನ, ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಕ್ಕೆ ಬಿಟ್ಬಿಡಬೇಕು. ಆಮೇಲೆ ಬೇರೆ ಸ್ಪೈಸಸ್ ಎಲ್ಲ ಸ್ವಲ್ಪ ಅದಾದಮೇಲೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಇದರಲ್ಲೇ ಬೇಯಕ್ಕೆ ಬಿಟ್ಟೆ, ಬೆಂದಿದೆ. ಇದಕ್ಕೀಗ ಸ್ಪೈಸಸ್ ಎಲ್ಲ ಹಾಕೋಣ. ಸ್ವಲ್ಪ ಸಾಲ್ಟು ಸ್ಟಾರ್ಟಿಂಗ್ಗೆ ಹಾಕಲಿಲ್ಲ, ಯಾಕೆ ಅಂತಂದರೆ ಒಂದೊಂದು ಸರಿ ಉಪ್ಪು ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ನೋಡಿಕೊಂಡು ಒಂದು ಅರ್ಧ ಬೆಂದಾದ್ಮೇಲೆ ಹಾಕ್ಕೊಂಡ್ರು ಹಿಡಿಯುತ್ತೆ, ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಸ್ಟಾರ್ಟಿಂಗು ಹಾಕ್ಕೊಬೋದು, ಈಗ ಎರಡು ನೀವೇನೇ ಮಾಡಿದ್ರೂ ಸ್ಟಾರ್ಟಿಂಗ್ ಹಾಕಿದಾಗೆ ಬೇರೆ ರುಚಿ, ಈಗ ಹಾಕಿದಾಗೆ ಬೇರೆ ರುಚಿ ಇರುತ್ತೆ. ಇದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಅದನ್ನು, ಇದು ಮೇಥಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದ್ರಿಂದ ಅದು ಇರಲೇಬೇಕು. ಇದಿಲ್ಲ ಅಂದ್ರೂ ಪರವಾಗಿಲ್ಲ, ಕಸೂರಿ ಮೇಥಿ ಇರುತ್ತೆ ಹಾಕ್ಕೊಳ್ಳಿ. ಅಂದರೆ ಹಸಿದು ಯೂಸ್ ಮಾಡಿದಾಗೆ ಬೇರೆ ಟೇಸ್ಟು, ಒಣಗಿದ್ದು ಯೂಸ್ ಮಾಡಿದಾಗೆ ಬೇರೆ ಟೇಸ್ಟು. ಮತ್ತು ಪಕ್ಕದಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಈ ಟೈಮಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ನಾವು ಆಲೂಗೆಡ್ಡೆಲಿ ಮಾಡ್ಕೊಬೋದು. ಮತ್ತು ಸೋಯಾ ಚಂಕ್ಸ್ ಬರುತ್ತೆ ನೋಡಿ. ಈಗ ನಾನ್ ವೆಜ್ ತಿಂದೇದವರು ವೆಜ್ ಮಾಡ್ಕೊ